ಇನ್ನು ಬೇಜಾರಿದೆ, ಬನ್ನಿ ಹೋಗೋಣ. ಸ್ಪೀಡ್ ಮಾಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತೆಲ್ಲಪ್ಪ ಹೋಗ್ತಾ ಇದೀವಿ ಅಂದರೆ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ. ನಾವೆಲ್ಲ ಇನ್ಫ್ಲುಯೆನ್ಸರ್ಸು. ಅದರಿಂದ ಬೆಳಗ್ಗೆನೇ ರೆಡಿಯಾಗಿ ನಾವು ಹೊರಟಿದ್ದೀವಿ. ನಾನು ಹರ್ಷ ಬ್ರೋ, ಇನ್ನೂ ಎಷ್ಟೋ ಜನ ಇನ್ನೂ ಟಿ ದಾಸರಳ್ಳಿಲಿ ಬರ್ತಾರೆ. ಅದಕ್ಕೆ ಇವಾಗ ಈ ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ರಿ. ಹರ್ಷ ಬ್ರೋ ರೆಸ್ಟ್ ರೂಮ್ಗೆ ಹೋಗಿದ್ದಾರೆ, ಅದಕ್ಕೆ ನಾನು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀನಿ. ಬಿಸಿಲು ತುಂಬ ಇದೆ. ಈ ವಿಡಿಯೋ ಕೊನೆ ಗಂಟೆ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂದ್ಕೊಳ್ಳಿ. ನಾನು ಎಲ್ಲ ವೀಡಿಯೋಲ್ಲೂ ಹೇಳೋದಷ್ಟೇ, ಕೊನೆ ಗಂಟೆ ನೋಡಿ. ಹಾಗೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ, ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ, ಹೇಗಿರುತ್ತೆ ಏನೇನಿರುತ್ತೆ ತೋರಿಸ್ತೀನಿ. ಬನ್ನಿ ಹೋಣ. ಬ್ರೋ ಬೆಳಗ್ಗೆನೇ ಕಾಲು ಸೊಪ್ಪು ಕುಡ್ಸೋಕೆ ಕರ್ಕೊಬಂದಿದ್ದಾರೆ ನಮ್ಮ ಮಾಮೂಲಿ ಅಡ್ಡದಲ್ಲಿ. ನೀರೇ ಬರ್ತಾಯಿಲ್ಲ ನೋಡಿ ನಲ್ಲಿಲಿ. ಇದೇ ಹೋಟ್ಲು ನಾವು ಯಾವಾಗ ಬಂದರು, ಎಲ್ಚನಹಳ್ಳಿಲಿದೆ. ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ಕಾಲು ಸೊಪ್ಪು ಪ್ರತಿಯೊಂದು ಮಾಡ್ತಾರೆ ಇಲ್ಲಿ. ನನಗೂ ಇಡ್ಲಿನೇ ಬ್ರೋ. ನನ್ನ ಸಿಂಗಲ್ ಇಡ್ಲಿ, ಬರೀ ಪ್ಲೈನ್ ಸೂಪು. ಆಮೇಲೆ ನೋಡಿ ಇಡ್ಲಿ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ. ಹೆಂಗಿದೆ ಬ್ರೋ ಟೇಸ್ಟು? ಸಕ್ಕತ್ತಾಗಿದೆ ಇಡ್ಲಿ, ಕಾಲು ಸೋಪು. ಹಾಂ ಎತ್ಕೋತೀವಿ. ಬಿಸಿ ಬಿಸಿ ಕಾಲು ಸೋಪ್. ಪಾಪ ನೋಡಿ, ಇಲ್ಲಿ ಯಾರೋ ಆಟೋದವ್ನು ಪಾಪ ಅಂಕಲ್ಗೆ ಗುದ್ಬಿಟ್ಟು ಹೊರಟೋಗೋರೆ. ನೋಡಿ ಇಲ್ಲೆಲ್ಲ ಗಾಡಿಗಳು ನೋಡಿ ಕೂತಿದ್ದಾರೆ. ನೋಡಿ ಅವ ಅಂಕಲ್ಲು, ಪಾಪ ಅಂಕಲ್ಗೆ ಯಾರೋ ಆಟೋದವ್ರು ಗುದ್ಬಿಟ್ಟು ಹೋಗ್ಬಿಟ್ಟಿದಾರಂತೆ. ಸ್ವಲ್ಪ ಈ ಇದ್ರ ರೋಡಲ್ಲಿ ಓಡಾಡೋರು, ಈ ನಾಗರಬಾವಿ ಸೈಡ್ ಓಡಾಡೋರು ಸ್ವಲ್ಪ ನಿಧಾನಕ್ಕೆ ಓಡಾಡಿ. ಯಾಕಂದರೆ ನೋಡಿ ಅಲ್ಲಿ ಪಾಪ ಅವ್ರು ಯಾರೋ ಗುದ್ಬಿಟ್ಟು ಹೊಟ್ಟೋಗ್ಬಿಟ್ಟವನೆ. ಏನೋ ಒಂದು ಹೆಚ್ಚು ಕಮ್ಮಿ ಏನೋ ಆಗಿಲ್ಲ, ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ? ಫುಲ್ಲು ಜಾಮು ಅನ್ಕೊಳ್ರಿ. ನೆಲಮಂಗ್ಲ ಫುಲ್ ಜಾಮ್ ಇದೆ. ನಾವು ಹೋಗ್ತಾ ಇದ್ದೀವಿ. ಹಿಂದೆಗಡೆ ಮೋನಿ ಮತ್ತೆ ನಮ್ಮ ಹುಡುಗ ಬರ್ತಾನೆ ರಂಗ. ನೋಡ್ರಿ ಅವ್ರು ಡ್ಯೂಕಲ್ಲಿ ಬರ್ತಾ ಇದ್ದಾರೆ. ನಾವು NS ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು, ಯಾಕಂದರೆ ಇವಾಗ ವೀಕೆಂಡ್ ಅಲ್ವಾ, ಅದರಿಂದ ಫುಲ್ ಟ್ರಾಫಿಕ್ಕು. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. 50 ಕಿಲೋಮೀಟರ್ ಅಂತ ಕರ್ಕೊಬಂದು ಹತ್ತತ್ರ 120 ಕಿಲೋಮೀಟರ್ ಹೋಗ್ತಾ ಇದ್ದೀವಿ. ಚಾಲಿ ನಮ್ಗಿರ್ತಿಕ ನಾವು. ಯಾಕ್ರಪ್ಪ ನೀವು ಹಿಂಗಾಬ್ರಿ ಆಗ್ತಿರಲ್ಲ ಬ್ರೋ? ಏನು ಬ್ರೋ? ಅಂತ ಹೋಗೋ ರೂಟಲ್ಲಿ ನೇಚರ್ನ ಎಂಜಾಯ್ ಮಾಡಿಕೊಂಡು, ಕೆರೆಯಲ್ಲಿ ತುಂಬ ಮೀನಿತ್ತು, ಮೀನನ್ನ ನೋಡಿಕೊಂಡು ಹಾಗೆ ನಾನು ಹರ್ಷ ಬ್ರೋ ಸ್ವಲ್ಪ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆಗಡೆ. ನಾವು ಆರಾಮಾಗೆ, ನಾನು ಮೋನಿ ಹರ್ಷ ಬ್ರೋ ಎಲ್ಲ ಆರಾಮಾಗಿ ಹಿಂದೆಗಡೆ ಹೋಗೋಣ ಇರಿ ಬ್ರೋ ಅಲ್ಲಿ ಹೋಗಿ ಏನು ಮಾಡೋದು ನಿಧಾನಕ್ಕೆ ಹೋಗ್ತಾ ಇದ್ರಿ. ಚೆನ್ನಾಗಿದೆ ಒಂಥರ ರೈಡು, ಬೈಕ್ ರೈಡ್. ಎಷ್ಟೊಂದು ದಿವಸ ಆಗಿತ್ತು. ಇಲ್ಲಿ ಬಂದರು ಹರ್ಷ ಬ್ರೋ ಸಿಗರೇಟ್ ಇಟ್ಕೊಂಡು ನಿಂತವ್ರೆ. ರೀ ಜಂಗಲ್ ರೆಸಾರ್ಟ್ ಅಂದಮೇಲೆ ಪ್ರಾಣಿಗಳಿರೋ ಜಾಗ ರೀ. ನಾವು ಪ್ರಾಣಿ ಮುಂದೆ ಸೇತಲ್ಲ ರೀ, ಪಾರ್ಕಿಂಗ್ ಅಲ್ಲಿ. ಹುಲಿ ಮುಂದೆ ನಿಂತ್ಕೊಂಡು ಸೇರ್ತಾ ಇದೀರಾ ರೀ? ಇಲಿ ಮುಂದೆ ನಿಂತ್ಕೊಂಡು ಸೇರ್ತಾ ಹುಲಿ ಮುಂದೆ ಅಲ್ಲ. ಇಲಿನಾ ನೀವು? ಒಪ್ಕೊಂಡ್ರು.
ಏನ್ ಹೇಳಿ ಬ್ರೋ ಪ್ಲೀಸ್ ಇರಿ ಸೇದ್ಬಿಟ್ಟೆ ಯಾರು ಸ್ವಲ್ಪ ಜೋರಾಗಿ ಮಾತಾಡ್ರಿ ರೀ ಗೊತ್ತು ಅಂತ ಅಂದ್ರೆ ಗೊತ್ತು ಹಾ ಇಡೀ ಕರ್ನಾಟಕಕ್ಕೆ ಗೊತ್ತು. ನನಗ್ ಗೊತ್ತಿಲ್ಲ ಅಷ್ಟೇ. ನನಗ್ ಗೊತ್ತಿಲ್ಲ ಬ್ರೋ. ಅವ್ರು ನೋಡ್ರಿ ಅಲ್ಲಿ ಇವರು ಆಯಾ ಬೂಜ ತಂದಿರೋ ತರ ಫ್ಯಾನ್ ಆಫ್ ಹಾಕ್ಬೇಕು ಅಲ್ಲಿ ನೋಡ್ರಿ ಇಲ್ಲಿ. ಅವ್ನ್ ಯಾಕೋ ಹೇಳ್ತಿಯಲ್ಲೋ. ಥೋ ಇವನು ಮೋನಿಗೆ ತಂದಿರೋ ಡ್ಯೂಕ್ 200ಗೆ 20 ಸರಿ ಫ್ಯಾನ್ ಆನ್ ಆಗುತ್ತೆ ಅಂತ ಅವ್ನು ರೋಡ್ ನೋಡ್ಕೊ ಬರಕ್ ಅವನ್ ಇವಾಗ. ಅಯ್ಯೋ ನೋಡಿ ಇವಾಗ ನಾವು ಬಂದಿರೋ ರೆಸಾರ್ಟ್ ಇದು ನೋಡಿ. ಫುಲ್ಲು ಇನ್ನೂ ಒಳಗಡೆ ಎಲ್ಲ ತೋರಿಸ್ತೀನಿ. ಇವಾಗ ಜಸ್ಟ್ ಎಂಟ್ರಿ ಆದ್ರಿ. ಸಖತ್ ಬಿಸಿಲು, ಬರೋ ರೂಟಲ್ಲಿ ಧೂಳು. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀಟಾಗಿ ಎಲ್ಲ ವೀಡಿಯೋ ಕ್ಯಾಚಪ್ ಮಾಡೋಣ ಬನ್ನಿ ಹೋಣ. ರೆಸಾರ್ಟ್ ಬಂದಿದ್ದೀವಿ ನೋಡಿ, ಇದೆ ಜಂಗಲ್ ರೆಸಾರ್ಟ್. ಇವಾಗ ಇಲ್ಲಿ ಬ್ಯಾಂಡ್ ಕಟ್ತಾರಂತೆ ಕೈಗೆ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ರೂಮ್ ಹತ್ರ. ಇಲ್ವಾ ಅವರು ಒಳಗಡೆ? ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ತುಂಬ ಚೆನ್ನಾಗಿದೆ ರೆಸಾರ್ಟು, ಫುಲ್ಲು ಗ್ರೀನರಿ ಮಧ್ಯೆ ಇದೆ. ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ಚೆನ್ನಾಗಿದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಜಿಂಕೆ, ಆನೆ, ಕೋಬ್ರಾ, ಜಿರಾಫೆ, ಕರಡಿ, ಇದ್ರಗಳ ಮಧ್ಯ ನಾವುಗಳು. ನೋಡಿ ಇಲ್ಲಿ ಹರ್ಷ ಬ್ರೋ ಏನೇನೋ ಮಾಡ್ತಾ ಇದ್ದಾರೆ. ಮೇಲ್ ನೋಡಿ ಜಂಗಲ್. ಇನ್ನೊಂದ್ಸರಿ ಮಾಡಿ ಬ್ರೋ, ರೀಟೇಕ್. ಹಾ ಓ ಹೆಲ್ಮೆಟ್ ತೆಗಿಯೋ ನೀನು. ಬಂದಾಗಿನ್ನ ಕಳ್ಳಗಿಳ ಅನ್ಕೊಂಡ್ಬಿಡ್ತಾರೆ, ತೆಗಿ. ಹಾ ನೋಡಿ, ಏನ್ ಸ್ಮಾರ್ಟ್ ಆಗಿದ್ಯೋ. ಬರ್ತಾರ ತಾಣ ದರ ಬರ್ರಿ ರೂಮ್ ಹೋಗ್ಬಿಟ್ಟು ಬಟ್ಟೆ ಬರೋಣ. ಯಾರಪ್ಪ ಅಂದ ಮಾರಿ ಸೌಂಡು? ಇಲ್ಲ ಇವಾಗ ಬಂದ್ರಿ ನಾವು ಜಸ್ಟ್, ಅದರಿಂದ. ಇಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದಾರೆ, ನಮಗ್ ಕೊಟ್ಟಿಲ್ಲ ಬ್ಯಾಂಡ್. ನಾವು ಇವಾಗ ಬಂದಿದ್ದೀವಿ. ಹುಯ್ ಹರ್ಷ ಬ್ರೋ, ಗೊತ್ತಾ ನಿಮ್ಗೆ ರೂಮ್ ಎಲ್ಲಿ ಅಂತ? ಏನಪ್ಪ ಫಸ್ಟ್ ಟೈಮ್ ಬಂದಿರೋದು, ಎಲ್ಲ ನನಗೆ ಗೊತ್ತು ಅಂತ ಅವ್ರು ಹರ್ಷ ಬ್ರೋ ಆದ್ರೂ ಫುಲ್ ಸ್ಮಾರ್ಟ್ ಆಗಿದ್ದಾರೆ. ತೋರಿಸ್ತೀನಿ ನೋಡಿ ಹರ್ಷ ಬ್ರೋ, ಒಂದ್ಸರಿ ಟರ್ನ್ ಆಗಿ. ಸುರಸುಂದರ ಸುರಸುಂದರ ನೋಡಿ, ಆಕ್ಟಿವಿಟೀಸ್ ಇದೆ, ಗೇಮ್ಸು ಎಲ್ಲ ಫುಲ್ ರೋಪು, ಅದು ಇದು. ಅಣ್ಣ ರೈಟ್ ಅಂತವ್ರೆ, ಮಿಡ್ ಹ್ಯಾಂಡ್ ಅಂತವ್ರೆ. ಆ ಕಡೆ ಎಲ್ಲ ಸಾಂಗ್ಸು ಪ್ಲೇ ಆಗ್ತಾ ಇದೆ. ಇವನ್ ನೋಡಿದ್ರೆ ಇಲ್ಲಿ ಬಂದ್ರು ಫೋನ್ ಮಾತಾಡ್ಕೊಂಡ್ ಕುಂತವನೆ. ಹಾ ಹರ್ಷಾಬ್ರ ಅವೆಲ್ಲ ಶೂಟ್ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ವೈಬು, ಹೆಂಗಿದೆ ಡಿಸೈನ್ ನೋಡಿ. ಐ ಲವ್ ಜಂಗಲ್ ರೆಸಾರ್ಟ್ ನೋಡಿ, ಸೂಪರ್ ಆಗಿದೆ, ಚೆನ್ನಾಗಿದೆ. ಆಮೇಲೆಲ್ಲ ಬರ್ತೀವಿ. ಫಸ್ಟು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಅಷ್ಟೇನೆ. ಇವೆಲ್ಲ ಲೈಟು, ನೈಟಲ್ಲಿ ಫುಲ್ ಗಿಲಿ ಲೈಟ್ಗಳು ಹಾಕಿದ್ದಾರೆ, ಗಿಲಿ ಲೈಟು. ಆದ್ರೆ ಎಳ್ನೀರು ಕಾಣುತ್ತೆ, ಆದ್ರೆ ಎಳ್ನೀರು ಕಿಳಂಗಿಲ್ಲ, ಕಿತ್ರೆ ನಮ್ಮನ್ನು ಕಟಾಕ್ತಾರೆ. ಯಾರಿಗೆ ದಮ್ಮಿದೆ ಅವರು ಅಲ್ಲಿ ಇಳಿಬೇಕು ಅಂತ ಹರ್ಷಾಬ್ರು ಹೇಳ್ತಾ ಇದಾರೆ. ನಮಗಿದೆ, ನಾವು ಇಳಿತೀವಿ. ಹರ್ಷಾಬ್ರು ನೀವು ಇಳಿತಾರೆ, ಅವರು ಇಳಿತಾರೆ. ಓ ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಯಾರು ಹುಚ್ಚಿ ಏನ್ರಿ ಏನೇನೋ ಮಾತಾಡ್ತೀರಲ್ರಿ ವ್ಲಾಗು. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬೇರೆ ಆಡೋಣ ಅಂತ ಇದಾರೆ ಎಲ್ಲ. ಅಲ್ಲಿ ಎಷ್ಟು ಜನ ನೋಡಿದ್ರೆ ಅಲ್ಲಿ ಜಾತ್ರೆ ಜನ ತುಂಬ್ಕೊಂಡವ್ರೆ. ಎಷ್ಟು ಜನ ಬಿಟ್ಟಿರ್ತಾರೋ ಇದನ್ನ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಆಡ್ಲೇಬೇಕು. ಫಿಲ್ಟರ್ ಇರುತ್ತೆ ನೋಡಿ. ಬಾ ಏನ್ ಬಿಸಿಲು. ನೀವು 2 ವೀಲರ್ ಓಡಿಸಿದ್ದ ಫ್ಲೈಟ್ ಓಡಿಸ್ಕೊಂಡ್ ಬಂದಿರೋದ? ಏನ್ ರಾಕೆಟ್ ಬಂದಂಗ್ ಬಂದಿದ್ಯಲ್ಲಪ್ಪ. ಅಲ್ಲ 200 ರೂಪಾಯಿ ಪೆಟ್ರೋಲ್ ಅಣ್ಣ ಅಷ್ಟೇ. 50 ಕಿಲೋಮೀಟರ್ ಅಂತ ಹೇಳಿದ್ದು, 200 ರೂಪಾಯಿ ಪೆಟ್ರೋಲ್ ಅಣ್ಣ ಅತ್ತೆ. ಬಂದಾಯ್ತು, ಎಂಜಾಯ್ ಮಾಡೋದೆಲ್ಲ ಬಿಟ್ಬಿಟ್ಟು ಇವಾಗ ಬಂದಿದ್ದನ್ನ ನಾವೆಲ್ಲ ಬಿಟ್ಟಾಯ್ತು, ಅಲ್ಲೇ ಬಿಟ್ಬಿಟ್ಟೆ, ಗೇಟ್ ಅಲ್ಲೇನೆ ಬಿಟ್ಬಿಟ್ಟೆ ಎಲ್ಲ. ನಿಮ್ಮ ಹರ್ಷ ಅಣ್ಣನೇ ಎಲ್ಲ ಇಟ್ಕೊಂಡ್ ಬಂದಿರೋದು ಒಳಕ್ಕೆ.
ಹಾ ಏನ್ ಹೇಳಿ ಸತ್ಯ ಹೇಳಿ ಬ್ರಾ. ಇವನು ಹಿಂಗಂತೆ ಲಾರಿ ಕೆಳಗಡೆ. ಆಟೋಲಿ ಎಷ್ಟು ಜನ ಬ್ರೋ ನೀವು ಕುಣಿಸ್ಕೊಂಡ್ ಬಂದಿದ್ದು? 5 ಜನ. ನಾ ಫ್ರಂಟ್ ಅಲ್ಲಿ ಒಬ್ರು, ಬ್ಯಾಕ್ ಅಲ್ಲಿ 4. ಡ್ರೈವರ್ ಸರ್ 6 ಜನ. ಏನು ತಮಾಷೆನಾ? ನೋಡಿ ಜ್ಯೂಸ್ ಕೊಡ್ತಾ ಇದ್ದಾರೆ. ಜ್ಯೂಸು ಹರ್ಷ ಬ್ರೋಗೆ ಪರ್ಪಲ್ಲು, ನಮ್ಗೆ ಆರೆಂಜು. ಎತ್ಕೊಳ್ಳಿ ಹೋಗೋಣ ರೂಮ್ಗೆ. ಹೋಗಿ ಬಂದ್ಬಿಡೋಣ ಪಟ್ಟ ಅಂತ. ನಾವೇ ಹೋಗ್ತೀವಿ, ನಾವು ಎಲ್ಲ ಕಡೆ ಸಿಂಗಲ್ ಆಗಿ ಹೋಗೋದೆ. ಬಾ ಬ್ಯಾಗ್ ಇಟ್ಬಿಟ್ಟು ಬಂದ್ಬಿಡೋಣ. ಹೊಡೀರಿ ಹರ್ಷ ಬ್ರೋ, ಹೊಡೀರಿ ಪಲ್ಟಿ ಹೊಡೀರಿ ಹರ್ಷ ಬ್ರೋ. ನೋಡಿ ಹೊಡೀರಿ. ಹೊಡೀರಿ ಬ್ರೋ. ಹೊಡಿ ಹೊಡೀರಿ ಉಲ್ಟಾ ಪಲ್ಟಿ. ಹರ್ಷ ಬ್ರೋ ಪ್ಲೀಸ್ ಹೊಡೀರಿ ಪಲ್ಟಿ. ಹೊಡೀರಿ ಇಳಿಸ್ಬೇಡಿ ಭಯ. ಯಾಕ್ರಿ ಪೇಯ್ನ್? ಗೊತ್ತಾಯ್ತು. ಓಕೆ ಪಾಪ ಹರ್ಷ ಬ್ರೋಗೆ ಏನೋ ಪೇಯ್ನ್ ಆಗ್ತಾ ಇದೆಯತ್ತೆ. ಆಗಲ್ಲ ಬನ್ನಿ ಬ್ರೋ. ಆಯ್ತು ಎಲ್ಲ ತರ ಹಿಡ್ದಾಯ್ತು ಬನ್ನಿ. ಅದು ಹಿಡ್ದಾಯ್ತು ಬನ್ರಿ. ಸಾಕು, ಇನ್ನು ಬೇಜಾರಿದೆ ಬನ್ನಿ ಹೋಗೋಣ. ಬೇಡ ಬನ್ನಿ, ಸಾಕು ಬನ್ನಿ ಬ್ರೋ ಹೋಗೋಣ. ಬನ್ನಿ ಬ್ರೋ ಬೇರೆ ಗೇಮ್ ಕಡೆ ಹೋಗೋಣ. ಹರ್ಷ ಬ್ರೋ ಕೈಲಿ ಆಗಲ್ಲ. ಹರ್ಷ ಬ್ರೋ ಕೈಲಿ ಆಗಲ್ಲ. ಬನ್ನಿ ಏನ್ ಬ್ರೋ ನಿಮ್ಗೆ ಹೇಳ್ತಾರ? ನಾವು ಸೀರಿಯಸ್ ಆಗಿ ಹೇಳ್ತೀನಿ, ನೋಡೋಕ್ಕೆ ತುಂಬ ಈಸಿಯಾಗಿದೆ ಇದು. ಅದೇನು ಕಷ್ಟನೂ ಅಲ್ಲ, ಆದರೆ ಮೇಲಕ್ಕೆ ಹೋದಾಗ ಬಾಯಿಗೇನು ಬರಲ್ಲ ಬ್ರೋ. ಬೇರೆ ಬೇರೆ ಥರನೇ ಲೋಕ ಕಾಣಿಸುತ್ತೆ. ಇವಾಗ ನಮ್ಮ ಹುಡುಗ ಹೋಗ್ತಾವನೆ. ಹರ್ಷ ಬ್ರೋ ಅಲ್ಲಿ ಮಾಡಿದ್ರು, ಅದು ಹಾಕಿದೀನಿ. ಏನು ಪಲ್ಟಿ ಹರ್ಷ ಬ್ರೋ, ಕೈ ಕೊಡಿ. ಇವಾಗ ನಮ್ಮ ಹುಡುಗ ಬೇರೆ ಎತ್ತವನು, ಅವನು ಜೋಶಲ್ಲಿ ನನ್ನ ನೋಡಿ ಹೋಗಿದ್ದಾನೆ. ಫಸ್ಟೇ ಕೈ ಇಟ್ಟು ಹುಷಾರು. ರೈಟ್ ಟ್ರೂಯ್ಯ ಹೊಡೀರಿ. ಪೆಟ್ಲು ಮಾಡು ಇವಾಗ. ಇವಾಗ ಚಿಲ್ಲತ್ತೆ. ನಮಗಾಗ್ಲಿಲ್ಲ ಅಪ್ಪ ಚಿಲ್ಲು. ಇನ್ನೊಂದ್ಸಲ ರಂಗ ಚಿಲ್ ಬ್ರೋ. ತಲೆ ನೋವು ಬಂದ್ಬಿಡ್ತು ನನಗೆ ಅದು ಮಾಡಿ. ಕೈ ಬಿಡ್ಬೇಡ, ತೋರ್ಸು ಸಾಕು ಚಿಲ್ ಅಂತ. ಹರ್ಷ ಬ್ರೋ ಹೋಗ್ತವ್ರೆ ಇವಾಗ ಬುಲ್ ರೈಡ್ಗೆ. ನೋಡೋಣ ಹೇಗೆ ಹೋಗ್ತಾರೆ ಅಂತ. ಅತ್ತಿ ಹಂಗೆ ಫೋನ್ ಇಸ್ಕೊ. ಅತ್ತಿ ಅತ್ತಿ ಜಂಪ್. ಇಲ್ಲ ಅದೆಲ್ಲ ಫೈನಲಿ ಹತ್ತಿದ್ರು. ಏನ್ ಜೋಶಲ್ಲಿದ್ದಾರೆ ಹಂಗೆ. ಇವಾಗ 1-2 ನಿಮಿಷ ನೋಡಿ ಜೋಶ್ ಹೆಂಗಿರುತ್ತೆ ಅಂತ. ಮಾಡಿ ಆಪ ಮಾಡ್ರಿ. ನಮ್ಗೆ ಅವಾಗ್ಲೇ ಆಗ್ತೀರಾ? ಬೇಡ ಇನ್ನು ಸ್ಪೀಡ್ ಮಾಡಿ. ಅಯ್ಯೋ
ತಲೆ ತಿರುಗ್ಬಿಡ್ತು. ಇವಾಗ ನಮ್ಮ ಮೋನಿ ಹೋಗ್ತಾ ಇದ್ದಾರೆ. ಇನ್ನೊಂದು ಕಷ್ಟ ಇದೆ. ಮೋನಿ ಎತ್ತಿದ್ದಾನೆ ನೋಡೋಣ. ಮೋನಿ ಇವಾಗ ಮೋನಿ ಇವಾಗ ಹರ್ಷ ಬರೋ ಎಷ್ಟೊತ್ತು ಒಂದು 8 ರೌಂಡ್ ಹೊಡೆದವ್ರೆ. ನೀನ್ ಎಷ್ಟು ರೌಂಡ್ ಹೊಡಿತೀಯ ನೋಡೋಣಪ್ಪ. ಆಗಲ್ಲ ಬಾಬಾ ಇಲ್ಲಿ ಬಾ. ಹರ್ಷ ಬರೋನೇ ಬೆಸ್ಟ್. ಇನ್ನೊಂದ್ ಸರಿ ಹೋಗ್ತೀರ ಬ್ರಾ? ಹಿಡ್ಕೋ. ಯಾಕೆ ಆದ್ರೂ ಹರ್ಷ ಬ್ರೋ ಸೂಪರ್ ಚೆನ್ನಾಗಿ ಆಡಿದ್ರಿ. ಸಾಧ್ಯ ಇಲ್ಲ ರೀ, ರಾಜ್ಯದಲ್ಲ ದೇಶದಲ್ಲಿಲ್ಲ. ಇಡೀ ಚೆನ್ನಾಗಿ ಆಡ್ದೆ ಕಣೋ. ನೋಡಿ ಇವನು ಪಾಪ ಹಿಂಗ್ ಕೈಯಲ್ಲಿ ಗಾಯ ಇಟ್ಕೊಂಡು ಆ ಬುಲ್ಲಾಡ್ದ. ನಮ್ಮ ಮೋನಿನು ಚೆನ್ನಾಗ್ ಆಡ್ದ. ನಮ್ ಬ್ರೋನು ಇದತ್ತಿದ್ರು, ಅದ್ ನೋಡಿಲ್ಲ. ಆದ್ರೂ ಚೆನ್ನಾಗ್ ಹತ್ತಿರ್ತಾರೆ ನಂಬಿಕೆಲಿ. ಅವ್ರ ವಿಡಿಯೋ ಇದೆ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಇದು ಬ್ರೋ ಗಾಡಿ. ಗಾಡಿ ಒಂದು ಓಡಿಸ್ಬಿಟ್ರೆ ಕಾಮಿಡಿ ಬ್ರೋ. ಹರ್ಷ ಬ್ರೋದು ವಾಯ್ಸ್ ಕೊಡ್ತಾ ಇದ್ದಾರೆ ನೋಡಿ. ಹರ್ಷ ಬ್ರೋ ಕೇಳಿಸ್ಕೊಳ್ಳಿ. ಹಾಗೆ ಪ್ರಕಾಶ್ ತುಮಿನಾಡ್ ಅವ್ರ ಆಕ್ಟಿಂಗ್ ಬಗ್ಗೆ ಅಂತೂ ಹೇಳೋ ಮಾತೇ ಇಲ್ಲ. ಅಷ್ಟು ಸಕಾಲ ಕಾಮಿಡಿ ಮಾಡಿದ್ದಾರೆ. ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರು. ಕ್ಯಾಮ್ರಾ ಎತ್ಕೊಂಡ್ ತಕ್ಷಣ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರು. ನೆಕ್ಸ್ಟ್ ಬನ್ರಿ ಊಟಕ್ಕೆ ಹೋಗೋಣ. ಹೇಳಪ್ಪ ನೆಕ್ಸ್ಟ್ ಏನಂತ ಹೇಳ್ರಿ. ನೆಕ್ಸ್ಟ್ ಏನು ಅಂತ ನೀ ಹೇಳಪ್ಪ. ನೀನೇನು ಬೇಟೆ ಇಲ್ಲೇ ಐತಾ ನಿಮ್ಮ ಹತ್ರ? ನೆಕ್ಸ್ಟ್ ಇವಳದು ಇರೋದು ಹೀರೋಯಿಂದ ಏನಿವ್ರ ಹೆಸರು? ಬ್ರೋ ಆಯ್ತು ನೋಡು ನಂದು. ಊಟಕ್ಕೆ ಹೋಗ್ಬೇಕು. ಊಟ ಆದ್ಮೇಲೆ ಸ್ವಿಮ್ಮಿಂಗು, ಆಮೇಲೆ ಸ್ವಲ್ಪ ಆಟಾಡ್ಕೊಂಡು ಮನೆ ಕಡೆಗೆ ಇನ್ನೂ ಹೋಗೋಣ. ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಸರಿ ಅಂತ ಹೋಗಿ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಸೀದಾ ಸ್ವಿಮ್ಮಿಂಗ್ ಹೋಗೋಣ ಅಂತ ಹೋಗಿದ್ರಿ. ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋದ್ರೆ ಡ್ಯಾನ್ಸ್ ಅಂತ ಶುರು ಹಚ್ಕೊಂಬಿಟ್ರಲ್ಲ. ಎಂಜಾಯ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂದ್ಕೊಳ್ಳಿ. ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ರಿ. ಡ್ಯಾನ್ಸ್ ಆಗಿರ್ಬೋದು, ಹಾಗೆ ಸ್ವಿಮ್ಮಿಂಗ್ ಆಗಿರ್ಬೋದು, ಸೂಪರಾಗಿ ಆಡಿದ್ರಿ ಅಂದ್ಕೊಳ್ಳಿ. ಡ್ಯಾನ್ಸು ನಮ್ಮ ಬಾತ್ ಸಾಂಗ್ಗೆ ಆಗ್ತಾಯಿದ್ರು. ಸಕ್ಕದಾಗಿತ್ತು ಅಂದ್ಕೊಳ್ಳಿ ವೈಬೆಲ್ಲ. ಸರಿ ಅಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಸೀದಾ ಸ್ವಿಮ್ಮಿಂಗ್ ಮಾಡೋಣ ಬರಪ್ಪ ಅಂದ್ಬಿಟ್ಟು ಕರ್ಕೊಂಡು ಸೀದಾ ಎಲ್ಲ ಸ್ವಿಮ್ಮಿಂಗ್ ಫೂಲ್ಗೆ ಹೋದೆ. ರೈನ್ ಡ್ಯಾನ್ಸು ಅಷ್ಟೇ ತುಂಬ ಸಕ್ಕತ್ತಾಗಿತ್ತು. ನಾನು, ಮೋನಿ, ರಂಗ, ದೀಪು ಬ್ರೋ, ಹರ್ಷ ಬ್ರೋ ಎಲ್ಲ ಮಸ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ. ನಮಗಿರೋ ಟೆನ್ಷನ್ಸ್ಗೂ ಅಲ್ಲಿ ಹೋಗಿದ್ದಕ್ಕೂ ಫುಲ್ಲು ರಿಲೀಫ್ ಆಗೋಯ್ತು. ಸೀರಿಯಸ್ ಆಗಿ ಹೇಳ್ದೆ, ಬೇರೆ ಲೆವೆಲ್ ಅನ್ಕೊಳ್ಳಿ. ಜಂಗಲ್ ರೆಸಾರ್ಟ್ ಸೂಪರ್. ಬೇರೆ ಲೆವೆಲ್ ರೀ ಜಂಗಲ್ ರೆಸಾರ್ಟ್. ಸೂಪರ್ ಎಂಟರ್ಟೈನ್ಮೆಂಟ್. ಏನಪ್ಪ ಮಸ್ತು. ನಿಮ್ದೇನ್ ಬ್ರೋ? ಸಕ್ಕತ್ತಾಗಿತ್ತು. ಫುಲ್ ಎಲ್ರು ಎಂಜಾಯ್ಮೆಂಟ್ ಮಾಡಿದೀವಿ. ಏನಪ್ಪ? ನೋಡಿ ಚೆನ್ನಾಗಿತ್ತಂತೆ. ಏನ್ ಚೆನ್ನಾಗಿತ್ತು? ಜಂಗಲ್ ರೆಸಾರ್ಟ್. ಚೆನ್ನಾಗಿತ್ತಾ? ಚೆನ್ನಾಗಿದೆ. ಹುಡುಗಂಗೂ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆಗಲ್ವಾ? ಶೋಬ್ರಾವ್ ನೋಡಿ ನೆಮ್ಮದಿ ಸಿಗ್ತಾರೆ ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಷ್ಟೊತ್ತು ಆಡಿದ್ರು, ನೆಮ್ಮದಿ ಸಿಕ್ಲಿಲ್ಲಂತೆ. ಅದಕ್ಕೆ ಇಲ್ಲಿ ನೋಡಿ ಇದ್ರೊಳಗಡೆ ಬಿದ್ದೋಗ್ತಾವ್ರೆ. ಬಾ ಹುಷಾರ್ರಿ. ಮೂಟೆ ಬಿದ್ದೋಗ್ತಾ ಇದ್ರ. ನೋಡಿ ಇವಾಗ ನೆಮ್ಮದಿ ಸಿಕ್ತಾ? ನೆಮ್ಮದಿ ಸಿಕ್ತೇನ್ರಿ? ನೋಡಿ ಇವಾಗ ನೆಮ್ಮದಿ ಸಿಕ್ತಂತೆ ಹರ್ಷಬ್ರೋಗೆ. ನೋಡಿ ಈ ತರ ನೆಮ್ಮದಿ ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋದೇನೆ ಜಂಗಲ್ ರೆಸಾರ್ಟ್ಗೆ. ನೋಡಿ ಇವನ್ ನೋಡಿದ್ರೆ ನೋಡಿ ನಮ್ಗೋಸ್ಕರ ಕಾಫಿ ಬಜ್ಜಿ ಅಂತ ಪಾಪ ಹೋರಾಟಗಳನ್ನೇ ಮಾಡ್ತಾವನೆ. ನೋಡಿ ನಮ್ಗೆ ಕಾಫಿ ಕೊಟ್ಟಿ ಬಜ್ಜಿ ಕೊಟ್ಟಿ ಅಲ್ಲಿ ಕೊಡು, ಎಲ್ರು ತಗೊಳ್ಳೋಣ. ಇಲ್ಲಿ ನೋಡಿದ್ರೆ
ಬೊಂಬೆ ನೋಡಿದ್ರೆ ಬೊಂಬೆ ತರನೇ ಉಯ್ಯಾಲೆ ಆಡ್ತಾವಳೆ ನೋಡಿ ಅಲ್ಲಿ ಬೊಂಬೆ ತರನೇ ಉಯ್ಯಾಲೆ ಆಡ್ತಾವ್ರೆ. ಇವ್ನ್ ನೋಡ್ರೆ ತಳ್ಬಿಟ್ಟು ಕೆಮ್ತಾವನೆ, ಇವನ್ಗೆ ದಮ್ಮೆ ಇಲ್ದಂಗ ಆಗ್ಬಿಡೈತೆ ಪಾಪ ಎದೆಲಿ. ಈ ಕಡೆ ತಂಗಿ, ಆ ಕಡೆ ಅಣ್ಣ, ಮಧ್ಯದಲ್ಲಿ ನಾವುಗಳು ಸಿಗಾಕೊಂಡು ಇಬ್ರು ನಮ್ಗೆ ಜಾಗ ಇಲ್ಲದೆ ಸುಮ್ಮನೆ ನಿಂತಿದೀವಿ. ಅಲ್ಲಿ ಅಣ್ಣಯ್ಯ ಅಲ್ಲಿ ಇವ್ ನೋಡ್ ಬರ್ತಾವನೆ. ಅಣ್ಣ ನೋಡ್ರೆ ನೀರ್ ಗಿಳಿತೀವಿ ಅಂತ ಬೀಚಿಂಗ್ ಕೊಡ್ರು ಹಾಕ್ತಾವ್ರೆ. ಜೀವನಾನೇ ಕರ್ದಂತೆ ಪ್ರಪಂಚ. ಯಾದ್ರಿ ಸಾಂಗು? ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಕ್ಕೆ ಭೂಮ್ ತಾಯಿ ಮಂಚ. ಅಲ್ಲ ಸಾರಿ ಮಲ್ಗಕ್ಕೆ ಅಲ್ಲ ಮಲ್ಗಕ್ಕೆ ಜಂಗಲ್ ರೆಸಾರ್ಟ್ ಮಂಚ ಬೆವರಸಿ ಹಂಗಲ್ಲ ಆಗಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿ, ಸಂಜೆಲಿ ಜೋಜೋಲಲ್ಲಿ ಆಡಿ, 9 ಗಂಟೆಗೆ ಮನೆಗೆ ಓಡ್ತಾ ಇರಿ. ಎಲ್ಲ ಹೋಗೋರೆ ಅಲ್ಲಿ. ನೋಡ್ರಿ ಈ ತರ ಸಾಂಗ್ ಎಲ್ಲ ಹರ್ಷ ಬ್ರೋ ಎಲ್ಲಿರ್ತಾರ ಅಲ್ಲಿ ಮಾತ್ರ ಸಾಧ್ಯ. ಅಷ್ಟೇ, ಇವತ್ತನ್ನೆಲ್ಲ ಮುಗೀತು. ಇನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡೇನೆ. ಓಕೆ ಫ್ರೆಂಡ್ಸ್, ಇವತ್ತು ಲಾಗ್ ಇದಾಗಿತ್ತು. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್. ದಯವಿಟ್ಟು ಖರಾಬ್ ಚಂದು ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋ ಸಿಗ್ತೀನಿ. ಲವ್ ಯು.